ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಮಧ್ಯ ಕರ್ನಾಟಕದ ಪ್ರತಿಷ್ಠಿತ ಮಠವೊಂದರ ಪೀಠಾಧ್ಯಕ್ಷರ ಪದಚ್ಯುತಿಗೆ ಸಿದ್ಧತೆ ನಡೀತಾ ಇದೆ. ಮಧ್ಯ ಕರ್ನಾಟಕದ ಪ್ರಭಾವಿ ಮಠ ಅದು. ಆ ಮಠದ ಸ್ವಾಮೀಜಿಯನ್ನು ಪದಚ್ಯುತಿಗೊಳಿಸಬೇಕು ಅಂತ ಮತ್ತು ಅಲ್ಲಿಯ ಆಡಳಿತಾಧಿಕಾರಿಯನ್ನು ಕೂಡ ಮಠದಿಂದ ಹೊರಗಡೆ ಹಾಕಬೇಕು ಅಂತೇಳಿ ಒಂದು ಸಿದ್ಧತೆ ನಡೀತಾ ಇದೆ. ಅದ್ರ ಬಗ್ಗೆ ಒಂದು ಕಡೆ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ನಿನ್ನೆಯಿಂದ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಪಂಚಮಸಾಲಿ ಪೀಠದಲ್ಲಿ ಹಣದ ವಿಚಾರವಾಗಿ, ಲೆಕ್ಕಾಚಾರದ ವಿಚಾರವಾಗಿ ಆಡಳಿತಾಧಿಕಾರಿ ಮೇಲೆ ಹಲ್ಲೆ ಆಗಿತ್ತು ಅಂತೇಳಿ, ಪಂಚಮಸಾಲಿ ಗುರುಪೀಠದಲ್ಲಿ ಹೈಡ್ರಾಮಾ ಆಗಿತ್ತು, ಗಲಾಟೆ ಮತ್ತು ಹೈಡ್ರಾಮಾ ಆಗಿತ್ತು ಅಂತೇಳಿ ಒಂದು ಸುದ್ದಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡಿತ್ತು. ಈಗ ಮುಂದುವರೆದ ಭಾಗವಾಗಿ ಪಂಚಮಸಾಲಿ ಸ್ವಾಮೀಜಿಯ ಪದಚ್ಯುತಿಗೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾಯಿದೆ. ಲೆಟ್ಸ್ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ಯಾಕೆ ಈ ಪದಚ್ಯುತಿ ಅಂತೇಳಿ. ಇದು ದಾವಣಗೆರೆ ಹರಿಹರದ ಪಂಚಮಸಾಲಿ ಗುರುಪೀಠದ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಗುರುಪೀಠದಲ್ಲಿ ತಾರಕಕ್ಕೇರಿದೆ ಟ್ರಸ್ಟಿಗಳ ಒಳಜಗಳ. ಹರಿಹರದ ಹೊರವಲಯದಲ್ಲಿರೋ ಪಂಚಮಸಾಲಿ ಗುರುಪೀಠ ವಚನಾನಂದ ಶ್ರೀಗಳ ಪದಚ್ಯುತಿಗೆ ತೆರೆಮರೆಯ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಕೆಲ ಟ್ರಸ್ಟಿಗಳು. ಪೀಠಾಧ್ಯಕ್ಷರ ವಿರುದ್ಧವೇ ತಿರುಗಿಬಿದ್ದ ಟ್ರಸ್ಟ್ನ ಕೆಲ ಸದಸ್ಯರು. ಗುರುಪೀಠದಲ್ಲಿ ಶ್ರೀಗಳ ಬೆಂಬಲಿಗರ ಹಾಗೂ ಟ್ರಸ್ಟಿಗಳ ಹೈಡ್ರಾಮಾ ನಡೀತಾ ಇದೆ. ಪೀಠಾಧ್ಯಕ್ಷರನ್ನು ಹಾಗೂ ಆಡಳಿತಾಧಿಕಾರಿಯನ್ನು ಕೆಳಗಿಳಿಸಲು ಟ್ರಸ್ಟಿಗಳು ಪ್ಲಾನನ್ನು ಮಾಡ್ತಾ ಇದ್ದಾರೆ. ಮಧ್ಯ ಕರ್ನಾಟಕದ ಪ್ರತಿಷ್ಠಿತ ಮಠದಲ್ಲೀಗ ಆಂತರಿಕ ಕಲಹ ಶುರುವಾಗಿದೆ. ಹಣಕಾಸು ನಿರ್ವಹಣೆ, ಲೆಕ್ಕಪತ್ರ ವಿಚಾರದಲ್ಲಿ ಮಠದಲ್ಲಿ ಆಂತರಿಕ ಕಲಹ ಶುರುವಾಗಿರುವಂಥದ್ದು. ಶೀಘ್ರದಲ್ಲೇ ವಚನಾನಂದ ಶ್ರೀಗಳ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಭೆ ಮೇಲೆ ಸಭೆ ನಡೆಸ್ತಿರೋ ಟ್ರಸ್ಟ್ನ ಸದಸ್ಯರು ಪದಚ್ಯುತಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. 2008ರಲ್ಲಿ ಸ್ಥಾಪನೆಯಾಗಿದ್ದ ಪಂಚಮಸಾಲಿ ಗುರುಪೀಠ ಹಣಕಾಸು ವಿಚಾರಕ್ಕೆ ಈ ಹಿಂದೆ ಇದ್ದಂತಹ ಸಿದ್ಧಲಿಂಗ ಶ್ರೀಗಳನ್ನು ಕೂಡ ಪದಚ್ಯುತಿಯನ್ನು ಮಾಡಲಾಗಿತ್ತು. ಈಗ ಅದೇ ವಿಚಾರಕ್ಕೆ ವಚನಾನಂದ ಶ್ರೀಗಳ ಪದಚ್ಯುತಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಟ್ರಸ್ಟಿಗಳು. ಇದು ಹರಿಹರದ ಹರಮಠಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ನಿನ್ನೆ ಕೂಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಹರಿಹರದ ಹರಮಠದಲ್ಲಿ ಯಾವ ರೀತಿಯಾಗಿ ಗಲಾಟೆ ಆಗಿತ್ತು, ಹೈಡ್ರಾಮಾ ಆಗಿತ್ತು ಅಂತೇಳಿ. ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ, ಮೊನ್ನೆ ರಾತ್ರಿ ನಡೆದಂಥ ಸಭೆಯಲ್ಲಿ ಹೈಡ್ರಾಮಾ ಆಗಿತ್ತು. ಅಲ್ಲಿಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತೇಳಿ ರಾಜ್ಕುಮಾರ್ ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ FIR ಅನ್ನು ದಾಖಲಿಸಿದ್ರು. ಏನು ಸಭೆ ವೇಳೆ ನಡೆದಂಥ ಗಲಾಟೆ ವಿಚಾರವಾಗಿ CC ಕ್ಯಾಮ್ರಾದಲ್ಲಿ ದೃಶ್ಯಾವಳಿ ಸೆರೆಯಾಗಿತ್ತು. ಆ CC ಕ್ಯಾಮ್ರಾದ DVR ಅನ್ನು ಚಂದ್ರಶೇಖರ್ ಪೂಜಾರ ಟೀಮ್ನ ಒಂದಷ್ಟು ಸದಸ್ಯರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೂಡ ಹರಿಹರದ ಠಾಣೆಯಲ್ಲಿ ಲಾಡ್ಜ್ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬಂದಿರೋ ಮಾಹಿತಿ ಏನಂದರೆ ಅಲ್ಲಿಯ ಸ್ವಾಮೀಜಿಯನ್ನು, ಈಗ ಹಾಲಿ ಇರ್ತಕ್ಕಂಥ ವಚನಾನಂದ ಸ್ವಾಮೀಜಿಯನ್ನು ಪದಚ್ಯುತಿಗೊಳಿಸಬೇಕು ಅಂತೇಳಿ, ಹಾಗೂ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಏನಿದ್ದಾರೆ ಅವರನ್ನು ಕೂಡ ಅಧಿಕಾರದಿಂದ ಕೆಳಗಿಳಿಸಬೇಕು, ಮಠದಿಂದ ಹೊರಗಡೆ ಹಾಕಬೇಕು ಅಂತೇಳಿ ಟ್ರಸ್ಟ್ನ ಕೆಲ ಸದಸ್ಯರು ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಿದ್ಧಲಿಂಗ ಸ್ವಾಮಿ ಅಂತೇನಿದ್ರು, ಅವರನ್ನು ಕೂಡ ಮಠದಿಂದ ಹೊರಗೆ ಹಾಕಲಿಕ್ಕಾಗಿತ್ತು. ಅವಳು ಕೂಡ ಹಣದ ಲೆಕ್ಕಾಚಾರ, ಲೆಕ್ಕಪತ್ರ ಹಾಗೂ ಒಂದಷ್ಟು ವ್ಯವಹಾರ ಆಗಿತ್ತು, ಮಠದಲ್ಲಿ ಹಣದ ವ್ಯವಹಾರ ಆಗಿತ್ತು ಅಂತೇಳಿ ಅದನ್ನು ಮುಂದಿಟ್ಕೊಂಡು ಟ್ರಸ್ಟಿಗಳೇನಿದ್ದಾರೆ ಆ ಟ್ರಸ್ಟಿಗಳು ಸ್ವಾಮೀಜಿಯನ್ನು ಹೊರಗಡೆ ಹಾಕಿದರು, ಹಿಂದೆ ಇದ್ದಂತಹ ಸಿದ್ಧಲಿಂಗ ಸ್ವಾಮೀಜಿಯನ್ನು. ಈಗ ಅದೇ ಮಾರ್ಗದಲ್ಲಿ ಈಗಿರುವಂತಹ ವಚನಾನಂದ ಸ್ವಾಮೀಜಿಯನ್ನು, ಶ್ವಾಸಗುರು ವಚನಾನಂದ ಸ್ವಾಮೀಜಿಯನ್ನು ಮಠದಿಂದ ಹೊರಗಡೆ ಹಾಕಬೇಕು ಅಂತೇಳಿ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಬಹುಶಃ ಸಿದ್ಧಲಿಂಗ ಸ್ವಾಮಿಯನ್ನು ಹೊರಗಡೆ ಹಾಕಿದಷ್ಟು ಸುಲಭ ಅಲ್ಲ ವಚನಾನಂದ ಸ್ವಾಮೀಜಿಯನ್ನು ಹೊರಗಡೆ ಹಾಕುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಪ್ರಭಾವಿ ಸ್ವಾಮೀಜಿಗಳ ಪಟ್ಟಿಗೆ ಸೇರಿದಂಥವ್ರು ಈಗ ವಚನಾನಂದ ಸ್ವಾಮೀಜಿಗಳು. ಈ ಹಿಂದೆ ಹರಮಠಕ್ಕೆ ಬರೋದಕ್ಕಿಂತ ಮುಂಚೆ ವಚನಾನಂದ ಸ್ವಾಮೀಜಿಗಳಿಗೆ ಇದ್ದಂತಹ ಶಕ್ತಿನೇ ಬೇರೆ. ಹರಮಠಕ್ಕೆ ಬಂದ ನಂತರ ಅಲ್ಲಿಯ ವ್ಯವಸ್ಥೆಯನ್ನು ಬಳಸ್ಕೊಂಡು ತಮ್ಮ ಶಕ್ತಿಯನ್ನು ಬಳಸ್ಕೊಂಡಿದ್ದಾರೆ ವಚನಾನಂದ ಶ್ರೀಗಳು. ಸೊ ಅವರನ್ನು ಅಷ್ಟು ಸುಲಭವಾಗಿ ಮಠದಿಂದ ಹೊರಗಡೆ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕಳೆದ ಒಂದು ವರ್ಷದಿಂದ ಕೂಡ ನಿರಂತರವಾಗಿ ಅವರನ್ನು ಮಠದಿಂದ ಹೊರಗಡೆ ಹಾಕಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅದು ಸಾಧ್ಯವಾಗಿರಲಿಲ್ಲ. ಸೊ ನಿನ್ನೆ ಅದಕ್ಕೆ ಪುಷ್ಟಿ ಕೊಡುವಂತೆ ಆಡಳಿತಾಧಿಕಾರಿಯನ್ನು ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ಅವರು ಕೂಡ ಸ್ವಾಮೀಜಿಯ ಪರವಾಗಿದ್ದಂಥವರು, ಸ್ವಾಮೀಜಿಯ ಅನುಯಾಯಿಗಳಾಗಿದ್ದರು. ಹಾಗಾಗಿ 2008ರಿಂದ ಇಲ್ಲಿವರೆಗೂ ಏನು ನಡೆದಿತ್ತು ವ್ಯವಹಾರ, ಎಲ್ಲ ವ್ಯವಹಾರದ ಲೆಕ್ಕಪತ್ರವನ್ನು ಕೊಡಿ ಅಂತೇಳಿ ಸ್ವಾಮೀಜಿ ಮುಖಾಂತರವಾಗಿ, ಸ್ವಾಮೀಜಿ ಏನಿದೆ ಸ್ವಾಮೀಜಿಯವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಸಭೆಯಲ್ಲಿ ಆ ಲೆಕ್ಕಪತ್ರಗಳನ್ನು ಕೇಳಿದರು. ಹಾಗಾಗಿ ಟ್ರಸ್ಟ್ನ ಒಂದಷ್ಟು ಸದಸ್ಯರು ನಾವು ಆ ಲೆಕ್ಕಪತ್ರನ ಕೊಡೋದಿಲ್ಲ, ಕೇವಲ 2.5 ವರ್ಷಗಳಿಂದ ನೀವೇನು ಬಂದಿದ್ದೀರಿ ಅಧಿಕಾರಕ್ಕೆ, ಅವತ್ತಿನಿಂದ ಇವತ್ತಿನವರೆಗೂ ಲೆಕ್ಕಾಚಾರವನ್ನು ಮಾತ್ರ ಮಾಡಿ, ಹಳೆ ಯಾವ ಲೆಕ್ಕಾಚಾರಗಳಿಗೂ ನಿಮಗೆ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಟ್ರಸ್ಟ್ನ ಸದಸ್ಯರು ಹಾಗೂ ಅಲ್ಲಿಯ ಟ್ರಸ್ಟ್ನ ಬೆಂಬಲಿಗರೇನಿದ್ರು ಅವರ ನಡುವೆ ಜೊತೆಗೆ ಡಾಕ್ಟರ್ ಪಿ ರಾಜ್ಕುಮಾರ್ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅಂತೇಳಿ ಆರೋಪ ಕೇಳಿಬಂದಿತ್ತು.
ಅದರ ಮುಂದುವರೆದ ಭಾಗವಾಗಿ ಸಭೆಯ ಮೇಲೆ ಸಭೆಯನ್ನು ನಡೆಸಿದ್ದಾರೆ. ಸ್ವಾಮೀಜಿಯನ್ನು ಯಾವ ರೀತಿಯಾಗಿ ಮಠದಿಂದ ಹೊರಗಡೆ ಹಾಕಬೇಕು ಅಂತೇಳಿ. ಸೊ ವಚನಾನಂದ ಸ್ವಾಮೀಜಿಗಳು ಕೂಡ ಅಲ್ಲಿ ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಒಂದು ಬಣ ಹೇಳ್ತಾ ಇದ್ದರೆ, ಮತ್ತೊಂದು ಬಣ ಅವರಿಗೆ ಬೇಡದೇ ಇರೋ ವಿಚಾರಕ್ಕೆ ತಲೆದೂರಿಸ್ತಿದ್ದಾರೆ ಅಂತ ಮತ್ತೊಂದು ಬಣ ಹೇಳ್ತಾ ಇದೆ. ಆದರೆ ಅಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋಂಥದ್ದು ಅಲ್ಲಿಯ ಮಠದ ಪೀಠಾಧ್ಯಕ್ಷರು ಹೇಳಬೇಕಾಗತ್ತೆ. ಜೊತೆಗೆ ಟ್ರಸ್ಟಿಗಳು ಅದಕ್ಕೊಂದು ಕ್ಲಾರಿಫಿಕೇಷನನ್ನು ಕೊಡಬೇಕಾಗತ್ತೆ, ಯಾಕೆ ಗಲಾಟೆ ನಡೀತಾ ಇದೆ ಅಂತೇಳಿ. ಯಾಕಂದರೆ ಸಣ್ಣ ಪುಟ್ಟ ಮಠ ಅಲ್ಲ ಅದು. ಮಧ್ಯ ಕರ್ನಾಟಕದ ಪ್ರಭಾವಿ ಮಠಗಳಲ್ಲಿ ಹರ ಮಠ ಕೂಡ ಒಂದು. ಪ್ರತಿ ವರ್ಷ ಹರ ಜಾತ್ರೆಯನ್ನು ನಡೆಸಿ ಲಕ್ಷಾಂತರ ಜನಕ್ಕೆ ಜ್ಞಾನಾರ್ಜನೆಯನ್ನು ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನಕ್ಕೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸಮಾಜದಲ್ಲಿ, ಅಂತಹ ಪೀಠದಲ್ಲಿ ಈಗ ಸ್ವಾಮೀಜಿಗಳ ಪದಚ್ಯುತಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಸ್ವಾಮೀಜಿಗಳು ಮಾಡಿರುವಂತಹ ಅಕ್ರಮವಾದರೂ ಏನು, ಅಥವಾ ಏನೋ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರಾ, ಯಾವ ಕಾರಣಕ್ಕೋಸ್ಕರ ಈ ಸಿದ್ಧತೆ ನಡೀತಾ ಇದೆ. ಮತ್ತು ಮಠದ ಆಂತರಿಕ ಕಲಹ ಏನಿದೆ, ಆಂತರಿಕ ಕಲಹ ಕಳೆದ 1 ವರ್ಷದಿಂದ ನಡೀತಾ ಇರುವಂಥದ್ದು. ನಿನ್ನೆಯಿಂದ ಆ ಕಲಹ ಹೊರಗಡೆ ಬಂದಿರುವಂಥದ್ದು. ಸೊ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಈಗ ಮಠಕ್ಕೆ ಸಂಬಂಧಪಟ್ಟಂತೆ 2 ಬಣಗಳು ರೆಡಿಯಾಗಿದ್ದಾವೆ. ಒಂದು ಸ್ವಾಮೀಜಿ ಆ್ಯಂಡ್ ಟೀಮ್, ಮತ್ತೊಂದು ಟ್ರಸ್ಟಿಗಳ ಟೀಮ್ ಏನಿದೆ, ಆ ಟ್ರಸ್ಟಿಗಳ ಟೀಮ್ ರೆಡಿಯಾಗಿದೆ. ಯಾವುದೇ ಕಾರಣಕ್ಕೂ ಸ್ವಾಮೀಜಿಯನ್ನು ಹೊರಗಡೆ ಕಳಿಸ್ಬಾರ್ದು ಅಂತ ಒಂದು ಟೀಮ್ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದರೆ, ಮತ್ತೊಂದು ಟ್ರಸ್ಟಿಗಳ ಟೀಮ್ ಸ್ವಾಮೀಜಿಯನ್ನು ಹಾಗೂ ಆಡಳಿತಾಧಿಕಾರಿ ಅಥವಾ ಧರ್ಮದರ್ಶಿ ಅಂತ ಹೇಳ್ತೀವಿ ಅವರನ್ನು ಮಠದಿಂದ ಹೊರಗಡೆ ಹಾಕಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಒಂದು ಕಡೆ ದಿವಸಕ್ಕೆ ಲಭ್ಯ ಆಗಿರುವಂಥದ್ದು. ನಾವೇನು ಮಠದ ಕಲಹದ ವಿಚಾರವಾಗಿ ಸುದ್ದಿಯನ್ನು ಮಾಡ್ತೀವಿ. ಸುದ್ದಿಯನ್ನು ಮಾಡಿದಾಗ ಮಠದ ಅನುಯಾಯಿಗಳು, ಆಪ್ತರು ಎನ್ನಿಸ್ಕೊಂಡಂಥವರು, ಪ್ರಭಾವಿ ವ್ಯಕ್ತಿಗಳು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಮಠದ ಸ್ವಾಮೀಜಿಯ ಪದಚ್ಯುತಿಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ಟ್ರಸ್ಟ್ನ ಸದಸ್ಯರು ಒಗ್ಗಟ್ಟನ್ನು ಪ್ರದರ್ಶಿಸಿ ಸ್ವಾಮೀಜಿಯನ್ನು ಹಾಗೂ ಆಡಳಿತಾಧಿಕಾರಿ ಪಿ ರಾಜ್ಕುಮಾರನನ್ನು ಹೊರಗಡೆ ಹಾಕ್ಬೋದು, ಅವರನ್ನು ಹೊರಗಡೆ ಹಾಕ್ಬೋದು ಅಂತಂದೇಳಿ ಅಲ್ಲಿಯ ಆಪ್ತರು, ಸ್ವಾಮೀಜಿಯ ಮತ್ತು ಟ್ರಸ್ಟ್ನ ಕೆಲ ಆಪ್ತರು ನಮಗೆ ಕೊಟ್ಟಂಥ ಮಾಹಿತಿ ಏನಪ್ಪ ಅಂದರೆ, ಯಾವ ಕ್ಷಣದಲ್ಲಿ ಬೇಕಿದ್ರೂ ಸ್ವಾಮೀಜಿಯವರನ್ನು ಪದಚ್ಯುತಿ ಮಾಡಬಹುದು, ಬೇರೆ ಒಟ್ಟುವನ್ನು ಆರಿಸ್ಕೊಂಡು ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೆ. 2008ರಲ್ಲಿ ಆರಂಭವಾದಂಥ ಮಠ ಇದು. ಪ್ರಥಮ ಸ್ವಾಮೀಜಿಯವರ ದೈವಾಧೀನದ ಬಳಿಕ, ಲಿಂಗೈಕ್ಯರಾದ ಬಳಿಕ ಸಿದ್ಧಲಿಂಗ ಸ್ವಾಮೀಜಿಯವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಪೀಠಾಧ್ಯಕ್ಷರನ್ನಾಗಿ ಕೂರಿಸ್ತಾರೆ. ಸೊ ಅಲ್ಲೂ ಕೂಡ ಹಣದ ವ್ಯವಹಾರವಾಗಿ ಏನೊಂದಷ್ಟು ಲೋಪ ಬರುತ್ತೆ. ಆ ಲೋಪ ಬಂದ ನಂತರ ಟ್ರಸ್ಟ್ನ ಸದಸ್ಯರೆಲ್ಲರೂ ಗಂಭೀರವಾಗಿ ಆರೋಪವನ್ನು ಮಾಡ್ತಾರೆ. ಆ ಸ್ವಾಮೀಜಿ ಮಠದಲ್ಲಿ ರಿಯಲ್ ಎಸ್ಟೇಟನ್ನು ಮಾಡ್ತಾಯಿದ್ರು, ಬಡ್ಡಿ ವ್ಯವಹಾರವನ್ನು ಮಾಡ್ತಾಯಿದ್ರು, ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡಿ ಏಕಾಏಕಿ ಅವರನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆ ಸ್ವಾಮೀಜಿಗ ಬೇರೆ ಯಾವುದೋ ಮಟ್ಟಕ್ಕೆ ಹೋಗಿ ಅಲ್ಲಿ ಪೀಠಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ವಚನಾನಂದ ಸ್ವಾಮೀಜಿಗಳನ್ನು ಕೂಡ ಹೊರಗಡೆ ಹಾಕಬೇಕು ಅನ್ನೋ ಪ್ರಯತ್ನ ನಡೀತಿದ್ದಾರೆ. ಆದರೆ ಈ ಪ್ರಯತ್ನ ಯಾಕೆ ಆಗ್ತಾ ಇದೆ ಅದು ಸಮಾಜದ ಜನರಿಗೆ ತಿಳಿಸ್ಬೇಕಾಗತ್ತೆ. ಇದು ಕೇವಲ ಪಂಚಮಸಾಲಿ ಸಮಾಜ ಅಂತಲ್ಲ. ಪಂಚಮಸಾಲಿ ಮಠಕ್ಕೆ ಸರ್ವ ಜನಾಂಗದವರು ಬರ್ತಾರೆ, ಎಲ್ಲ ಜಾತಿಯವರು ಕೂಡ ಬರ್ತಾರೆ ಅಲ್ಲಿಗೆ. ಹಾಗಾಗಿ ಸಮಾಜಕ್ಕೆ, ಕೇವಲ ಪಂಚಮಸಾಲಿ ಸಮಾಜಕ್ಕಲ್ಲ, ಜೊತೆಗೆ ಇಡೀ ಸಮಾಜಕ್ಕೆ ಯಾಕೆ ಈ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರ ಕೊಡ್ತಾ ಇದೆ, ಜನ ಡೊನೇಷನನ್ನು ಕೊಡ್ತಾ ಇದ್ದಾರೆ. ಇಂತಹ ಮಠಗಳಲ್ಲಿ ಈ ರೀತಿ ವ್ಯವಹಾರ ಆಗ್ತಾ ಇದೆ, ಈ ರೀತಿ ಅವ್ಯವಹಾರ ಆಗ್ತಾ ಇದೆ. ಯಾರೊಬ್ಬ ಸ್ವಾಮೀಜಿಯನ್ನು, ಯಾರೊಬ್ಬ ಆಡಳಿತಾಧಿಕಾರಿಗಳನ್ನು ಚೇಂಜ್ ಮಾಡ್ತಾರೆ, ಅಥವಾ ಟ್ರಸ್ಟಿಗಳು ಇವರ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತ ಆದರೆ ಮಠಗಳನ್ನ ಯಾಕೆ ಬೇಕು ಅಂತ ಆ ರೀತಿಯಾದ ಡೆವಲಪ್ಮೆಂಟ್ ನಡೀತಾ ಇದೆ. ನೋಡೋಣ ಇದು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಯಾಕಂದರೆ ಕಳೆದ 1 ವರ್ಷದಿಂದ ಆಗ್ತಿರುವಂಥ ಡೆವಲಪ್ಮೆಂಟ್ ಇದೆ. ಇದನ್ನು ಒಂದು ಕಡೆ ಬ್ರೇಕ್ ಮಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ವಚನಾನಂದ ಶ್ರೀಗಳನ್ನು ಅಲ್ಲಿಂದ ಪದತ್ಯಾಗ ಮಾಡಿ ಮಠದಿಂದ ಹೊರಗಡೆ ಹಾಕುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಅದು ಡೆವಲಪ್ಮೆಂಟ್ ಕೂಡ ನಡೀತಿದೆ. ಬಹುಶಃ ನನ್ನ ಪ್ರಕಾರ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನು 1 or 2 ಡೇಸ್ ಒಳಗಡೆ ಪ್ರೆಸ್ ಮೀಟನ್ನು ಮಾಡ್ತಾರೆ. ಟ್ರಸ್ಟ್ನ ಸದಸ್ಯರಾಗಿರ್ಬೋದು ಅಥವಾ ಸ್ವಾಮೀಜಿಯ ಬೆಂಬಲಿಗರು ಇಬ್ಬರಲ್ಲೊಬ್ಬರು ಪ್ರೆಸ್ ಮೀಟನ್ನು ಮಾಡಿ ಇದಕ್ಕೊಂದು ಕ್ಲಾರಿಫಿಕೇಷನ್ನ ಕೊಡಲಿಕ್ಕೆ, ಜೊತೆಗೆ ಏನೆಲ್ಲ ಸಂಘರ್ಷ ಆಗ್ತಿದೆ, ಸಂಘರ್ಷದ ಬಗ್ಗೆ ಮಾಹಿತಿಯನ್ನು ಕೊಡುವ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಕಡೆ ಸುದ್ದಿಯನ್ನು ಬ್ರೇಕ್ ಮಾಡಿದೆ. ನೆಕ್ಸ್ಟು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಮಠದ ಡೆವಲಪ್ಮೆಂಟನ್ನು ನಾವು ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ನಿಮ್ಮ ಒನ್ ಕನ್ನಡ ನ್ಯೂಸ್.